ಹೊಡಿತಿದೆಯಲ್ಲ ಎಂದಳು ತುಟಿಗಳ ಮೇಲೆ ಬೆರಳಿಟ್ಟು ಯೋಚಿಸುವ ನಾಟಕವಾಡುತ್ತಾ. ಯಶು, ಇದೆಲ್ಲ ಏನು ಬೇಡ, ಬಾರೆ ನಾವು ರೂಮ್ಗೆ ಹೋಗೋಣ ಕರೆದಳು ಅವಳ ಇನ್ನೊಬ್ಬಳು ಗೆಳತಿ. ಈ ಮ್ಯಾನೇಜರ್ ರೂಮ್ ತೋರಿಸ್ತಿಲ್ಲ ಮತ್ತೆ ಕೆಣಕಿದಳು ಅಭಿಯನ್ನೇ ನೋಡುತ್ತಾ. ಅವಳಿಗೆ ಗೊತ್ತಿಲ್ಲವಲ್ಲ ಅವ ಅಲ್ಲಿ ಏಕಿರುವನೆಂದು. ನಾವೇ ಹುಡ್ಕೋಣ ಬಾರೆ ಕರೆದಳು ದೀಪ್ತಿ. ಇವರಿಗೆ ದುಡ್ಡು ಕೊಟ್ಟಿರೋದು ನಾವೇ ರೂಮ್ ಹುಡ್ಕೋದಕ್ಕಲ್ಲ ಎಂದಳು ಅವನನ್ನೇ ನೋಡುತ್ತಾ. ಅವಳಾಡುವ ಪ್ರತಿಯೊಂದು ಮಾತಿಗೂ ಅವನ ಕೋಪ ನಿಧಾನವಾಗಿ ಏರುತ್ತಿತ್ತು. ಆದರೂ ವಾದ ಬೇಡವೆಂದು ಸಹಿಸದವ ರವಿ ಎಂದು ಕೂಗಿದ ಕೆಲಸ ಮಾಡುವ ಸಪ್ಲೈಯರ್ನನ್ನು. ಸರ್ ಎನ್ನುತ್ತಾ ಓಡಿ ಬಂದ ರವಿ. ಇವರಿಗೆ ರೂಮ್ ತೋರಿಸು ಎಂದ ಯಶಸ್ವಿನಿಯನ್ನೇ ಕೋಪದಿಂದ ನೋಡುತ್ತಾ. ನೋ ರೂಮ್ನ ಮ್ಯಾನೇಜರೇ ತೋರಿಸ್ಬೇಕು ನನಗೆ ಎಂದಳು ಅವನಿಗೆ ಗಂಟು ಬೀಳುತ್ತಾ. ಹೌದಾ, ಹಾಗಾದರೆ ಇವತ್ತು ನಿನಗೆ ರೂಮ್ ಸಿಗೋದಿಲ್ಲ, ಯಾಕಂದರೆ ಇಲ್ಲಿ ಮ್ಯಾನೇಜರ್ ಇಲ್ಲ. ರೂಮ್ ಬೇಕಿದ್ರೆ ಇವನ ಜೊತೆ ಹೋಗು, ಇಲ್ವಾ ಇರು ಇಲ್ಲೇ ಎಂದವ ಅಲ್ಲಿಂದ ನಡೆದು ಬಿಟ್ಟ. ಜೇಬಿನೊಳಗೆ ಕೈ ತೋರಿಸಿಕೊಂಡು. ಎಷ್ಟು ಕೊಬ್ಬು ನೋಡು ಇವನಿಗೆ, ಅವ ಹೋದತ್ತ ನೋಡುತ್ತಾ ಗೊಣಗಿದಳು ಯಶು. ನಿಮ್ಮ ಕೂಪನ್ ಕೊಡಿ ಮೇಡಮ್ ಕೇಳಿದ ರವಿ. ದೀಪ್ತಿ ಅವನ ಕೈಗೆ ಕೂಪನ್ ಕೊಟ್ಟಳು. ಅವ ರೂಮ್ ನಂಬರ್ ನೋಡಿ, ಬನ್ನಿ ಮೇಡಮ್ ರೂಮ್ ತೋರಿಸ್ತೀನಿ ಎಂದ. ಅವನು ಇಲ್ಲಿ ಕೆಲಸ ಮಾಡ್ತಿದ್ದಾನೆ ತಾನೇ ಕೇಳಿದಳು ಯಶಸ್ವಿನಿ ಅಭಿಯ ಬಗ್ಗೆ. ಯಾರು, ಈಗ ಹೋದ್ರಲ್ಲ ಅವರ ಮೇಡಮ್. ಅವನು ಅಭಿಯ ಬಗ್ಗೆಯೇ ಕೇಳಿದ. ಹಾಂ ಎಂದಳು. ಅವ್ರು ಯಾಕೆ ಇಲ್ಲಿ ಕೆಲಸ ಮಾಡ್ತಾರೆ ಮೇಡಮ್? ಭಾರ್ಗವ್ ಶರ್ಮಾರವರ ಮಗ ಅವರು. ಬೇಕು ಅಂದರೆ ಇಂಥದ್ದೇ 10